ಕಾರ್ಗಿಲ್ ಯುದ್ಧದಲ್ಲಿ ಶತ್ರುಗಳೊಂದಿಗೆ ಹೋರಾಟವನ್ನ ಮಾಡ್ತಿರುವಾಗ ಶತ್ರುಗಳಿಂದ ಬಂದಂತಹ ಗ್ರೆನೇಡ್ ಒಂದು ಆ ವೀರ ಯೋಧನ ಬಲಗೈ ಜೋತಾಡುವಂತೆ ಮಾಡುತ್ತೆ. ಆ ವೀರ ಯೋಧ ತನ್ನ ಸ್ನೇಹಿತನನ್ನ ಕರೆದು ಹೇಳಿದ್ದು, ನನ್ನ ಬಲಗೈ ಜೋತಾಡ್ತಾ ಇದೆ, ನಾನು ಗ್ರೆನೇಡ್ ಅನ್ನ ಎಸೆಯೋದಕ್ಕದು ಬಿಡ್ತಾ ಇಲ್ಲ, ನನ್ನ ಬೆಲ್ಟ್ ಅನ್ನ ಚೂರು ಸಡಿಲಗೊಳಿಸಿ ಆ ಬಲಗೈಯನ್ನ ಕಟ್ಟಿ ಬಿಡು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗೆ ಹೇಳಿದಂತಹ ವೀರ ಯೋಧ ಅಂದ್ರೆ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸೇನೆಯನ್ನ ಸೇರಬೇಕೆನ್ನುವಂತಹ ಹಂಬಲ ಇತ್ತು. ಇಂಜಿನಿಯರಿಂಗ್ ನಲ್ಲಿ 2ನೇ ರ್ಯಾಂಕ್ ಅನ್ನ ಗಳಿಸಿ ದೇಶ ವಿದೇಶಗಳಿಂದ ಲಕ್ಷಾಂತರ ರೂಪಾಯಿಯ ಸಂಬಳದ ನೌಕರಿಯ ಆಫರ್ ಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ಅವರ ಭಾರತೀಯ ಸೇನೆಯನ್ನ ಸೇರ್ಬೇಕೆನ್ನುವಂತಹ ಇಚ್ಛೆ, ಭಾರತೀಯ ಸೇನೆಯ ಇಂಟರ್ವ್ಯೂಗೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳ್ತಾರೆ, ಲಕ್ಷಾಂತರ ರೂಪಾಯಿಯ ಸಂಬಳವನ್ನು ಬಿಟ್ಟು ನೀವು ಭಾರತೀಯ ಸೇನೆಗೆ ಯಾಕೆ ಬಂದಿರಿ ಅಂದಾಗ ಆ ವೀರ ಯೋಧ ಅದ್ಭುತವಾದಂತಹ ಉತ್ತರವನ್ನ ಕೊಡ್ತಾರೆ, ನನಗೆ ಲಕ್ಷಾಂತರ ರೂಪಾಯಿಗಳನ್ನ ಕೊಡುವಂತಹ ಖಾಸಗಿ ಕಂಪನಿಗಳು ಬೇಡ, ನನಗೆ ಬೇಕಾಗಿರೋದು ಪರಮವೀರ ಚಕ್ರ, ಅದನ್ನ ಭಾರತೀಯ ಸೇನೆ ಬಿಟ್ರೆ ಮತ್ಯಾರು ಕೊಡೋದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಕೊಲೋಬಾರ್ ಶಿಖರದ ಮೇಲೆ ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸಮುದ್ರ ಮಟ್ಟದಿಂದ 15,000 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಕೊಲೋಬಾರ್ ಶಿಖರದ ಮೇಲೆ -30°C ಕೊರೆಯುವ ಮೈ ಚಳಿಯಲ್ಲಿ ಬೆಟ್ಟವನ್ನ ಹತ್ತೋದಕ್ಕೆ ಆರಂಭ ಮಾಡ್ತಾರೆ. ಜೊತೆಗೆ 100 kgಯಷ್ಟು ಬ್ಯಾಗ್ ಗಳನ್ನ ಹೊತ್ತುಕೊಂಡು ಶತ್ರುಗಳ ದಾಳಿಗೆ ಎದುರುತ್ತರವನ್ನು ಕೊಡ್ತಾ ಅವರು ಬೆಟ್ಟದ ಮೇಲೆ ಹತ್ತಿ ಅಲ್ಲಿರುವಂತಹ ಎಲ್ಲಾ ಬಂಕರ್ ಗಳನ್ನ ಹೊಡೆದುರುಳಿಸಿ ಗ್ರೆನೇಡ್ ಗಳಿಗೆ ಪ್ರತಿ ಗ್ರೆನೇಡ್ ಗಳನ್ನ ಎಸೆದು ತಮ್ಮ ಮೈ ಮೇಲೆ ಅದೆಷ್ಟೋ ಗುಂಡುಗಳು ಬಿದ್ದರೂ ಸಹಿತ ಅದರ ಪರಿವೇ ಇಲ್ಲದೆ ಅವರು ಶತ್ರುಗಳತ್ತ ನುಗ್ಗಿ ಆ ಕೊಲೋಬಾರ್ ಶಿಖರವನ್ನ ಪಡೆದು ಅಲ್ಲಿ ಭಾರತದ ಧ್ವಜವನ್ನ ನೆಟ್ಟು ಭಾರತ್ ಮಾತಾ ಕಿ ಜೈ ಎಂದು ಹೇಳ್ತಾರೆ. 22 ವಯಸ್ಸು ಮಾತ್ರ, ಮೀಸೆಯು ಕಾಣದ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನ ಬಿಟ್ಟು ಶೌರ್ಯವನ್ನ ಮೆರೀತಾರೆ. ಅವರೇ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ.